ಬಳ್ಳಾರಿ ನಗರದ ಗಾಂಧಿನಗರದಲ್ಲಿ ಬರುವಂತಹ ಸೂರ್ಯ ನಿವಾಸ ವೃದ್ಧಾಶ್ರಮದಲ್ಲಿ ಇದೇ ಜೂನ್ 18ರಂದು ಬುಧವಾರ ಮಧ್ಯಾಹ್ನ ದಲಿತ ಸಮುದಾಯದ ಮುಖಂಡರು ಹಾಗೂ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಎಚ್ ಚಂದ್ರಕಳ್ ಅವರ ತಮ್ಮ 34ನೇ ಜನ್ಮದಿನವನ್ನು ಪ್ರಮುಖ ನಾಯಕರ ಅಧ್ಯಕ್ಷತೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಕೂಡ ಕೇಕ್ ಕಟ್ ಮಾಡುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡು ಸೂರ್ಯನಿವಾಸ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು, ಸಿಹಿ ತಿಂಡಿಗಳು ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ಈ ದಿನಗಳು ವಿಶೇಷ, ಆದರೆ ಜೀವನದ ಮೂಲ ಅರ್ಥವನ್ನು ಗ್ರಹಿಸಲು ನಾವು ಸಮಾಜದ ಬಗೆಗೆ ಹೊಣೆಗಾರಿಕೆಯಿಂದ ಇರಬೇಕು. ಇನ್ನು ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಆ ದಿನಗಳು ನಿಜವಾದ ಆಚರಣೆಯಾಗುತ್ತದೆ. ಹಿರಿಯರ ಆಶೀರ್ವಾದವಿದೆ ಎಂದರೆ ಅದು ನಮ್ಮ ಜೀವನಕ್ಕೆ ಆಶಾಕಿರಣ ಎಂದು ಮಹಿಳಾ ಮುಖಂಡರಾದ ಎಚ್ ಚಂದ್ರಕಳ್ ಅವರು ಹೇಳಿದರು. ನಂತರ ಪ್ರಮುಖ ನಾಯಕರು ಆಗಮಿಸಿ ಜನ್ಮದಿನದ ಸಮಾರಂಭದಲ್ಲಿ ಭಾಗಿಯಾಗಿ ಶುಭ ಹಾರೈಸಿದ್ದು ಹೀಗೆ. ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ದಲಿತ ಹೋರಾಟ ಸಮಿತಿಯ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್, ಸಮಾಜ ಸೇವಕರು ಹಾಗೂ ಜೆಕೆ ಫೌಂಡೇಶನ್ ಸಂಸ್ಥಾಪಕರಾದ ಜಿಕೆ ಸ್ವಾಮಿ, ನಗರ ಯುವ ಹೋರಾಟಗಾರ ಹಾಗೂ ಕರಾಟೆ ತರಬೇತುದಾರರಾದಂತಹ ಕಟ್ಟೆಸ್ವಾಮಿ, ಕೆಪಿಎಸ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ರತ್ನಯ್ಯ, ಮಾನಪ್ಪ, ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ, ಸ್ಥಾಪಿತ ಜಿಲ್ಲಾಧ್ಯಕ್ಷರಾದಂತಹ ಭಂಡಾರಿ ಶ್ರೀನಿವಾಸ್, ಶ್ರೀಧರ್ ಶೆಟ್ಟಿ, ಕರ್ನಾಟಕ ಪದವೀಧರ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಕೆ ಹಾಳ, ಗೋವರ್ಧನ್, ಅಸ್ಲಾಂ ಬಾಷಾ, ಯುವರಾಜ್, ಕುಸುಮ, ಸ್ನೇಹಿತರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಚಂದವರು ಇವತ್ತು 33 ಕಂಪ್ಲೀಟ್ ಆಗಿ 34ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಮೊಟ್ಟ ಮೊದಲಾಗಿ ಅದೇ ರೀತಿ ಇವರು ಮುಂಚೆಯಿಂದ ಸಮಾಜ ಸೇವೆ ಮಾಡ್ಕೊತಾ ಬಂದಿದ್ದಾರೆ. DSSನಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳು ಸೇವೆಗಳು ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡ್ಬೇಕಂತಂದೇಳಿ ನಾವು ಚಂದವ್ರನ್ನ ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿ ಕೂಡ ಉನ್ನತ ಪದವಿ ಸಿಗಲಿ ಅಂತಂದೇಳಿ ದೇವ್ರನ್ನ ನಾವು ಬಯಸ್ತಾ ನಾವೆಲ್ಲ ಚಂದವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.